ರಾಜ್ಯ ಸರ್ಕಾರವು ರಾಜ್ಯದಲ್ಲಿ ಜಾರಿಗೆ ತಂದಿರತಕ್ಕಂಥ 5 ಗ್ಯಾರಂಟಿ ಯೋಜನೆಗಳಿಂದ ಜನಸಾಮಾನ್ಯರ ಬದುಕಿನಲ್ಲಿ ಬಹಳಷ್ಟು ಬದಲಾವಣೆ ಉಂಟಾಗಿದೆ. ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟುವಂತಾಗಿದೆ. ಇದರ ಕುರಿತು ನಮ್ಮ ಆರ್ಮ್ಯಾಕ್ಸ್ ವಾಹಿನಿ ಒಂದು ವರದಿಯನ್ನ ಮಾಡಿದೆ. ನೋಡ್ಕೊಂಡು ಬನ್ನಿ. ಗ್ಯಾರಂಟಿ ಯೋಜನೆಯಿಂದ ಜನಸಾಮಾನ್ಯರ ಜೇಬಿಗೆ ಕತ್ತರಿ. ಗ್ಯಾರಂಟಿ ಕೊಟ್ಟು ಬೆಲೆ ಏರಿಕೆ ಬಿಸಿ ನೀಡಿರುವ ಸರ್ಕಾರ. ದಿನನಿತ್ಯ ಬಳಸುವ ಅಗತ್ಯ ವಸ್ತುಗಳ ಬೆಲೆ ಏರಿಕೆ. ಸರ್ಕಾರದ ವಿರುದ್ಧ ಶಾಪ ಆಗುತ್ತಿರುವ ಜನತೆ. ಪ್ರತಿದಿನ ಜನಸಾಮಾನ್ಯರ ಉಪಯೋಗಿಸುವ ದಿನನಿತ್ಯದ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಸಾಮಾನ್ಯ ಕುಟುಂಬವೊಂದು ಮನೆ ಖರ್ಚು ನಿಭಾಯಿಸುವ ಮೊದಲಿಗಿಂತ 3-4 ಸಾವಿರ ಪ್ರತಿ ತಿಂಗಳು ಹೆಚ್ಚುವರಿಯಾಗಿ ಖರ್ಚು ಮಾಡುವ ಸನ್ನಿವೇಶ ನಿರ್ಮಾಣವಾಗಿದೆ. ಆದರೆ ಇದಕ್ಕೆ ತಕ್ಕಂತೆ ಕಾರ್ಮಿಕರ ವೇತನವನ್ನ, ಸರ್ಕಾರ ನೀಡುವ ಪಿಂಚಣಿ, ಭತ್ಯೆ ಯಾವುದು ಕೂಡ ಹೆಚ್ಚಾಗಿಲ್ಲ. ಆದರೂ ಇದ್ಯಾವುದನ್ನ ನಿಯಂತ್ರಿಸದೆ ಸರ್ಕಾರ ಜನವಿರೋಧಿ ನೀತಿ ಅನುಸರಿಸ್ತಾ ಇದೆ ಎಂದು ಆರೋಪಗಳು ಸದ್ಯ ಈಗ ಕೇಳಿ ಬರ್ತಾ ಇದೆ. ಇನ್ನು ದಿನನಿತ್ಯ ಬಳಸುವ ಹಾಲಿನ ದರವು ಕಳೆದ 2 ವರ್ಷಗಳಲ್ಲಿ ಸುಮಾರು 6ರಷ್ಟು ಹೆಚ್ಚಾಗಲಿದ್ದು, ಹಾಲಿನ ದರ ಏರಿಕೆಯಿಂದಾಗಿ ಹೋಟೆಲ್ಗಳಲ್ಲಿ ತಿಂಡಿ, ಚಹಾ, ಕಾಫಿ ಮತ್ತು ಸಿಹಿ ತಿಂಡಿಗಳ ಬೆಲೆಯೂ ಕೂಡ ಏರಿಕೆ ಕಂಡಿದೆ. ಈ ಏರಿಕೆಯಿಂದ ಜನ ಬೇಸತ್ತಿದ್ದು, ಇದಕ್ಕೆಲ್ಲ ಮುಕ್ತಿ ಯಾವಾಗ ಎಂದು ಸರ್ಕಾರದ ವಿರುದ್ಧ ಛೀಮಾರಿ ಹಾಕ್ತಾ ಇದ್ದಾರೆ. ಅಲ್ಲದೆ ಸರಿಯಾಗಿ ಕೆಲಸವೂ ಇಲ್ಲದೆ ಈ ರೀತಿಯ ಏರಿಕೆಯ ಬಿಸಿಯನ್ನ ಯಾವ ರೀತಿ ನಿಭಾಯಿಸಬೇಕೆಂದು ಪ್ರಶ್ನೆ ಮಾಡುತ್ತಿದ್ದಾರೆ. ದುಡಿಯುವ ಸಂಖ್ಯೆ ಕಡಿಮೆ ಆದರೆ ಪ್ರತಿಯೊಂದು ವಸ್ತುವಿನ ಬೆಲೆ ದುಬಾರಿಯಾಗಿದೆ. ಯಾವ ರೀತಿ ನಿಭಾಯಿಸಬೇಕೆಂಬ ಪ್ರಶ್ನೆ ಜನಸಾಮಾನ್ಯರದ್ದು. ಸದ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ನೀಡಿ ಜನಸಾಮಾನ್ಯರ ಜೇಬಿಗೆ ಕತ್ತರಿಯನ್ನು ಹಾಕಿದ್ದು, ಯಾವುದೇ ಉದ್ಯೋಗ ಸೃಷ್ಟಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಜನಸಾಮಾನ್ಯರಿಗೆ ಉಪಯೋಗವಾಗುವಂತೆ ಯಾವುದೇ ಬೆಲೆ ಏರಿಕೆ ವಿಚಾರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ. ಜನರಿಗೆ ಉಪಯೋಗವಾಗುವಂತೆ ಯೋಜನೆಗಳನ್ನು ನೀಡಿಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಹಿಂದೆ ಉಚಿತ ದರವಿದ್ದ ಚೀಟಿ ಶುಲ್ಕ, ವ್ಯಕ್ತ ಪರೀಕ್ಷೆ, ಸ್ಕ್ಯಾನಿಂಗ್ ಮತ್ತು ಬೆಡ್ ಶೃಂಗಗಳು ಸಹ 15ರಿಂದ 20% ಹೆಚ್ಚಾಗಲಿದೆ. ಈ ಹೆಚ್ಚಳದಿಂದ ಜನಸಾಮಾನ್ಯರು ಆಸ್ಪತ್ರೆಗಳಿಗೆ ಹೋಗಿ ಉಚಿತ ಚಿಕಿತ್ಸೆ ಪಡೆಯುವುದರಲ್ಲೂ ಕೂಡ ವಿಫಲವಾಗಿದೆ ಎನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವ ಕೆಲಸ ಸರ್ಕಾರ ಮಾಡುತ್ತಿದ್ದು, ಬೆಲೆ ಏರಿಕೆ ವಿಚಾರದಿಂದ ಜನರು ಬೇಸತ್ತಿದ್ದಾರೆ. ಇದೆಲ್ಲದಕ್ಕೂ ಮುಕ್ತಿ ಯಾವಾಗ ಎಂಬುವ ಚಿಂತೆಯಲ್ಲಿ ಜನರಿದ್ದು ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ.